ಇದಿಷ್ಟು ಗಾಡಿಯಲ್ಲಿ ಯಾವ್ದು ಸರ್ ನಿಮ್ದು ಲಕ್ಕಿಯೆಸ್ಟ್ ಗಾಡಿ? ಲಕ್ಕಿ ಗಾಡಿ 5252 ಅಂತ KA54 5252 ನಾಮಂಗಲ ರಿಜಿಸ್ಟ್ರೇಷನ್. Okay. ಹೊಸ ಗಾಡಿ ತಗೊಂಡಿದ್ದು. ETS ಆ? ಕಷ್ಟ ಆಗ್ತಿದೆ, ಇನ್ಸೂರೆನ್ಸ್, ಟ್ಯಾಕ್ಸ್, FC ಎಲ್ಲ. ಹೌದು, ಅಲ್ಲಿ ಮತ್ತೆ ಕೆಲಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗ್ಬೇಕು. ಹೌದು, ಕೆಲ್ಸ ಇಲ್ಲಿ ಮತ್ತೆ ಗಾಡಿ ಮುಗಿಸ್ಕೊಂಡು ನೋಡ್ಕೋಬೇಕು. ಡ್ರೈವರ್ ಬರ್ತೀನಿ. ಡ್ರೈವರು ಹೇಳಿದೆ, ಬರ್ಲಿಲ್ಲ. ಒಳಗೆ ರೂಫಿಂಗ್ ಎಲ್ಲ ಲೈಟ್ ಬರುತ್ತಾ? ಲೈಟ್ ಬರುತ್ತೆ. ಆನ್ ಮಾಡಿ ತೋರಿಸಬಹುದು ಸರ್? ಹೌದು, ಆಗ್ತದೆ. ನೈಟ್ ಎಲ್ಲ ಚೆನ್ನಾಗಿ ಕಾಣಿಸುತ್ತಲ್ವಾ? ಚೆನ್ನಾಗಿ ಕಾಣುತ್ತೆ ಸರ್. ನೈಟ್ ಎಲ್ಲ ನೈಟ್ ಚೆನ್ನಾಗಿ ಕಾಣುತ್ತೆ. ಸರ್, ನಿಮಗೆ ಕಷ್ಟಕರವಾದಂತ ರೂಟ್ ಯಾವ್ದು ಸರ್ ನಿಮಗೆ? ನಮ್ದು ಊಟಿ ಕಲ್ಲಟ್ಟಿ ಘಾಟು. ಬೆಲ್ಲಘಾಟಲ್ಲೂ ಹೊಡೆದಿದ್ದೀನಿ. ಊಟಿ ಕಲ್ಲಟ್ಟಿ ಘಾಟು ಸ್ವಲ್ಪ ಒನ್ ಡೇ ಆದ್ರೆ ಫಿಕ್ಸ್ ಬಾಡಿಗೆ. ಫಿಕ್ಸ್ ಬಾಡಿ ಎಷ್ಟು ಫಿಕ್ಸ್ ಮಾಡಿದ್ದೀರಾ ಸರ್? ಹಿಂಗೆ ಬೆಂಗಳೂರಿಗೆ ಹೋದ್ರೆ, ಬೆಳ್ಳೂರು ಕ್ರಾಸ್ ಇಂದ ನಮಗೆ ಬೆಂಗಳೂರಿಗೆ ಹೋದ್ರೆ 120 ಕಿಲೋಮೀಟರ್ಸ್ ಆಗುತ್ತೆ. ಅಪ್ ಅಂಡ್ ಡೌನ್ 240 ಕಿಲೋಮೀಟರ್ಸ್ ಆಗುತ್ತೆ, ಇನ್ಕ್ಲೂಡಿಂಗ್ ಟೋಲ್ ಮತ್ತೆ ಡ್ರೈವರ್ ಬೇಟ ಎಲ್ಲ ಸೇರಿ 6000 ಮಾಡ್ತೀವಿ. ಓಕೆ. ಡ್ರೈವರ್ ಬೇಟ ಬಂದು ಅವ್ರಿಗೆ 800 ರುಪೀಸ್. ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಏನಂತ ಹೇಳ್ತೀವಿ? ನಿಮ್ಮಿಂದ ನಮಗೆ ಇನ್ಸ್ಟಾಗ್ರಾಮ್ಗೆ ಪೇಜ್ಗೆಲ್ಲ ಹಾಕಿದ್ರೆ, ಫೇಸ್ಬುಕ್ ಪೇಜ್ಗೆಲ್ಲ ಹಾಕಿದ್ರೆ ಕೆಲವ್ರು ನೋಡ್ತಾರೆ ಗಾಡಿಗಳಿಗೆ. ಎಲ್ಲರೂ ನಮ್ಮವ್ರು ನೋಡಿದ್ರೆ ಖುಷಿ ಪಡ್ತಾರೆ. ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಇದ್ದಾರೆ ಶ್ರೀನಿವಾಸ್ ಸರ್ ಇದ್ದಾರೆ. ವೆಲ್ಕಮ್ ಸರ್. ವೆಲ್ಕಮ್. ಎಲ್ಲಿ ಸರ್ ನಿಮ್ಮ ಊರು? ನಮ್ದು ಮಂಡ್ಯ, ನಾಗಮಂಗಲ. ಓ, ನಾಗಮಂಗಲ. ಪ್ರಾಪರ್ ಬಂದು ಬೆಳ್ಳೂರು ಕ್ರಾಸ್. ಓಕೆ. ಎಷ್ಟು ವರ್ಷ ಆಯ್ತು ಸರ್ ಈ ಟೂರಿಸ್ಟ್ ಫೀಲ್ಡ್ ಗೆ ಬಂದು? 15 ವರ್ಷ ಆಯ್ತು. 15 ವರ್ಷ. ಓಕೆ, 15 ವರ್ಷ ಆಯ್ತು ಬರೀ ಟೂರಿಸ್ಟ್ ಫೀಲ್ಡ್ ಅಲ್ಲಿ. ಟೂರಿಸ್ಟ್ ಫೀಲ್ಡ್ ಎಲ್ಲ ವೆಹಿಕಲ್ ಇದಾವೆ. ಎಷ್ಟು ಗಾಡಿ ಇದೆ ಸರ್ ಟೋಟಲ್ ಆಗಿ? 5 ಗಾಡಿ ಇದೆ. 5 ಯಾವ್ದಲ್ಲಿ ಇದೆ? ಅದು 2 ETS, ಟೊಯೋಟಾ ETS ಇದಾವೆ. ಓಕೆ. 2 ಇನ್ನೋವಾ ಇದಾವೆ. ಓಕೆ. ಇದೊಂದು TT ಒಂದಿದೆ. TT ಒಂದಿದೆ. ಎಷ್ಟು ವರ್ಷ ಆಯ್ತು ಸರ್ TT ಮಾಡಿ? TT ಮಾಡಿ 4-5 ವರ್ಷ ಆಯ್ತು. 4-5 ವರ್ಷ. ಸ್ಟಾರ್ಟಿಂಗ್ ಗಾಡಿನ? ಇಲ್ಲ, ಸ್ಟಾರ್ಟಿಂಗ್ ಗಾಡಿ ಬಂದು ETS. ಅದಕ್ಕಿಂತ ಮುಂಚೆ ಒಂದು ಇಂಡಿಕಾ ಇತ್ತು. ಓಕೆ. ಅದನ್ನ ಕೊಟ್ಬಿಟ್ಟು ಆಮೇಲೆ ಹೊಸ ಗಾಡಿ ತಗೊಂಡು, ಅದಾದ್ಮೇಲೆ ಒಂದೊಂದೇ ತಗೊಂಡು. ಓಕೆ ಸರ್, ಇದಿಷ್ಟು ಗಾಡಿಯಲ್ಲಿ ಯಾವ್ದು ಸರ್ ನಿಮ್ದು ಲಕ್ಕಿಯೆಸ್ಟ್ ಗಾಡಿ? ಲಕ್ಕಿ ಗಾಡಿ 5252 ಅಂತ KA54 5252 ನಾಮಂಗಲ ರಿಜಿಸ್ಟ್ರೇಷನ್. ಹೊಸ ಗಾಡಿ ತಗೊಂಡಿದ್ದು. ETS ಆ? ETS. ಅದೇ ಲಕ್ಕಿ ಈಗಲೂ ಇದೆ. 5 ಲಕ್ಷದ ಮೇಲೆ ಓಡಿದೆ. 5 ಲಕ್ಷದ ಮೇಲೆ. 15 ವರ್ಷ ಆಯ್ತು ಗಾಡಿ ತಗೊಂಡದ್ದು. ಇದು ಟೊಯೋಟಾದವ್ರದಲ್ಲ? ಟೊಯೋಟಾದವ್ರದ್ದು. ಓಕೆ. ಇದು ಇನೋವಾ ಕ್ರಿಸ್ಟಾನು ಇದೆ ನಿಮ್ಮ ಹತ್ರ? ಇನೋವಾ ಕ್ರಿಸ್ಟಾ ಇಲ್ಲ, ಓಲ್ಡ್ ಇನೋವಾ ಇದೆ. ಓಲ್ಡ್ ಇನೋವಾ. ಅದು 10 ಮಾಡಲು, ಒಂದು 8 ಮಾಡಲು. ಓಕೆ. 2 ಇದೆಯಾ ಇನೋವಾ? 2 ಇನೋವಾ. ಓಕೆ. ಯಾವ್ದು ಸರ್ ಗಾಡಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್? 2 ಚೆನ್ನಾಗಿದಾವೆ. 7 ಸೀಟರ್ ಆದ್ರೆ ಇನೋವಾ ಚೆನ್ನಾಗಿದೆ ಟ್ರಿಪ್ಗೆಲ್ಲ. ಓಕೆ. 4 ಸೀಟರ್ ಆದ್ರೆ ಸಡನ್ ವೆಹಿಕಲ್ ಆದ್ರೆ ಟೊಯೋಟಾ ETS ಚೆನ್ನಾಗಿದೆ. ಟೊಯೋಟಾ ETS ಚೆನ್ನಾಗಿದೆ. ಒಳ್ಳೆ ಮೈಲೇಜ್, ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ. ಓಕೆ. ಬೆಂಗಳೂರು ರೂಟ್ ಎಲ್ಲ ಜಾಸ್ತಿ ETS ಓಡಾಡೋದು? ಬೆಂಗಳೂರು ಡ್ರಾಪ್ ಬರ್ತೀವಿ ನಾವು. ಓಕೆ. ಏರ್ಪೋರ್ಟ್ ಡ್ರಾಪ್ ಗೆ ಹೋಗ್ತಾರೆ? ಏರ್ಪೋರ್ಟ್ ಡ್ರಾಪ್, ಬೆಂಗಳೂರು ಡ್ರಾಪ್. ಆಫೀಸ್ ಡ್ಯೂಟಿ? ಇಲ್ಲ, ಆಫೀಸ್ ಡ್ಯೂಟಿ ಇಲ್ಲ. ನಮ್ದು ವೆಹಿಕಲ್ ಮಾಮೂಲಿ ಇರುತ್ತೆ. ಅದು ಯಾರು ಕಾಲ್ ಮಾಡ್ತಾರೆ ಅದಕ್ಕೆ ನಾವು ಕಳ್ಸಿಕೊಡ್ತೀವಿ. ಆಫೀಸ್ ಡ್ಯೂಟಿ ಎಲ್ಲ ಯಾವುದೂ ಇಲ್ಲ. ನಾವು ಅಲ್ಲಿ ಹಾಸ್ಪಿಟಲ್ ಹತ್ರ ಇರೋದು. ಓಕೆ. BGS ಹಾಸ್ಪಿಟಲ್. ಓ, ಎಷ್ಟು ತರ ಕೆಲಸ ಮಾಡ್ತಾ ಇದ್ದೀರಾ ಸರ್? ಅದು ಇದು ಗಾಡಿ ಬಂದು ನಾನು ಮಾಡ್ಕೊಂಡಿದ್ದು. ಓಕೆ. ಅಲ್ಲಿ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತೀನಿ ನಾನು. ಓಕೆ. ಎಲ್ಲಿ? BGS ಹಾಸ್ಪಿಟಲ್. ನಿಮ್ಮ ಲೋಕಲ್ ಅಲ್ಲಿ? ಲೋಕಲ್ ಅಲ್ಲಿ. ಲೋಕಲ್ ಅಲ್ಲಿ. ಓಕೆ ಸರ್, ಮೇಂಟೈನ್ ಆಗತ್ತಾ ಅಲ್ಲಿ ಕೆಲಸ ಮಾಡಿ? ಅಲ್ಲಿ ಲೋಕಲ್ ಆಗಿದ್ದೀವಿ ನಾವು, ಮಾಡ್ತಾ ಇದೀವಿ, ಮೇಂಟೈನ್ ಆಗ್ತಾ ಇದೆ. ಡಾಕ್ಟರ್ಸ್ ಎಲ್ಲ ಇರ್ತಾರೆ, ನಮ್ದು ಮಠದಿಂದ ಬಡ್ಗೆನೂ ಕೊಡ್ತಾರೆ. ಹಂಗಾಗಿ ನಾವು ಸ್ವಲ್ಪ ಬೆಳೀತಾ ಇದ್ದೀವಿ. ಓಕೆ ಸರ್, ಮೇಂಟೈನ್ ಆಗತ್ತಾ? ಕಷ್ಟ ಆಗ್ತಿದೆ, ಇನ್ಸೂರೆನ್ಸ್, ಟ್ಯಾಕ್ಸ್, FC ಎಲ್ಲ. ಹೌದು, ಅಲ್ಲಿ ಮತ್ತೆ ಕೆಲಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗ್ಬೇಕು. ಹೌದು, ಇಲ್ಲಿ ಮತ್ತೆ ಗಾಡಿ ನೋಡ್ಕೋಬೇಕು. ಡ್ರೈವರ್ ಬರ್ತೀನಿ. ಡ್ರೈವರು ಹೇಳಿದೆ, ಬರ್ಲಿಲ್ಲ. ಅವ್ರು ಬರ್ಲಿಲ್ಲ ಅಂದಾಗ ಇನ್ನೇ ನಾವು ಮಾಡ್ಲೇಬೇಕಲ್ಲ. ಅಲ್ಲಿ ಲೀವ್ ಹಾಕಿ ಇಲ್ಲಿ ಬಂದಿದ್ರಿ? ಲೀವ್ ಹಾಕಿ ಬಂದಿದ್ವಿ. ಹಾಗೆ. ಓಕೆ ಸರ್, ನಿಮ್ದು ಬುಕ್ಕಿಂಗ್ ಎಲ್ಲ ಯಾವ ತರ ಮಾಡ್ಕೋತೀರಾ? ಬುಕ್ಕಿಂಗ್ ಏನಿಲ್ಲ, ಇದು 3 days ಪ್ಯಾಕೇಜ್. ಇದು ಪ್ಯಾಕೇಜ್ ಏನಿಲ್ಲ. 3 days ಹೇಳಿದೆ. ಕಿಲೋಮೀಟರ್ ಲಮ್ಸಮ್ ಕಿಲೋಮೀಟರ್ ಹೇಳಿದ್ರು. ಪರ್ ಡೇ 300 ಕಿಲೋಮೀಟರ್ಸ್ ಅವರೇಜ್, 16 ರುಪೀಸ್. ಓಕೆ. ಮತ್ತೆ ಡ್ರೈವರ್ ಬೇಟ, ಟೋಲ್, ಪಾರ್ಕಿಂಗ್ ಎಲ್ಲ ಅವ್ರದ್ದೇ. ಓಕೆ. ಎಷ್ಟು ಮಂದಿ ಬಂದಿದ್ದಾರೆ ಸರ್ ಇವಾಗ? ಅವರು 7 ಮೆಂಬರ್ಸ್ ಬಂದವರು ಅಷ್ಟೇ. ಓಕೆ. ಅಲ್ಲೇ ಲೋಕಲ್ ಡಾಕ್ಟರ್ಸ್ ಅವರು. ಡಾಕ್ಟರ್ಸ್. ಓಕೆ. ಎಲ್ಲೆಲ್ಲಿ ಸುತ್ತಾಡಿ ಬಂದಿದ್ರಿ ಇವಾಗ? ನಾವು ಬರ್ಬೇಕಾದ್ರೆ ಸ್ಟ್ರೈಟ್ ಗೋಕರ್ಣ ಬಂದು ಸ್ಟೇ ಆದ. ಗೋಕರ್ಣ ಸ್ಟೇ ಆಗಿ ಗೋಕರ್ಣ ಇಲ್ಲೇ ರೌಂಡ್ಸ್ ಮಾಡ್ತಾ ಇದ್ವಿ. ಓಮ್ ಬೀಚ್, ಕೂಡ್ಲಿ ಬೀಚ್, ಮತ್ತೆ ಇದು ದೇವಸ್ಥಾನ, ಮಹಾಬಲೇಶ್ವರ ದೇವಸ್ಥಾನ, ಗಣಪತಿ ದೇವಸ್ಥಾನ, ಮತ್ತೆ ಹೆಣ ಕೇವ್. ಹಾಗೆ. ಸರ್, ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಹೋಗುತ್ತೆ ಸರ್ ನಿಮ್ಮ ಗಾಡಿ? ಹೋಗ್ತೀವಿ ಸರ್, ಎಲ್ಲಿ ಬೇಕಾದ್ರೂ ಹೋಗ್ತೀವಿ. ಆಲ್ ಓವರ್ ಇಂಡಿಯಾ ಹೋಗ್ತೀರಾ? ಹೋಗಿದ್ದೀರಾ? ನಾನು ಹೋಗಿಲ್ಲ, ಡ್ರೈವರ್ ಗಾಡಿ ಹೋಗಿದೆ. ಗಾಡಿ ಹೋಗಿದೆ. ಹಾಗೆ ಸರ್, ಏನೆಲ್ಲ ಫೆಸಿಲಿಟಿ ಇರುತ್ತೆ ನಿಮ್ಮ ಪ್ಯಾಕೇಜ್ ಅಲ್ಲಿ?
ಪ್ಯಾಕೇಜ್ ಫೆಸಿಲಿಟಿ ಏನಿಲ್ಲ ಸರ್, ಮಾಮೂಲಿ ಕಿಲೋಮೀಟರ್ ಏನು ಮಾತಾಡಿದ್ರೆ ಇದು ಅಷ್ಟೇ. ಅಷ್ಟೇ. ಹಾ, ಓ, kilometer ನೀವು ಸ್ವಂತದಾಗಿ ಪ್ಯಾಕೇಜ್ ಮಾಡಲ್ಲ? ಪ್ಯಾಕೇಜ್ ಮಾಡಲ್ಲ ಸರ್, ಪ್ಯಾಕೇಜ್ ಯಾರು ಬರಲ್ಲ ನಮ್ಮಲ್ಲಿ, ಜಾಸ್ತಿ ಪ್ಯಾಕೇಜ್ ಕೇಳಲ್ಲ. ಎಲ್ಲ 1 day 2 day 3 days ಅಷ್ಟೇ. ಓಕೆ, ಯಾವ್ದು ಬೆಸ್ಟ್ ಸರ್? ನೀವು ಸ್ವಂತದಾಗಿ ಬರೋದು ಬೆಸ್ಟ್, ಡ್ರೈವರ್ ಆಗಿ ಬರೋದು ಬೆಸ್ಟ್? ನಾನೇ ಬಂದ್ರೆ ದುಡ್ಡು ಉಳ್ಕೊಳುತ್ತೆ, ಡ್ರೈವರ್ ಬೆಟ್ಟ ಉಳ್ಕೊಳುತ್ತೆ, ಎಲ್ಲ ಉಳ್ಕೊಳುತ್ತೆ. ಬಟ್ ನಂಗೆ ಬರೋಕ್ಕೆ ಟೈಮ್ ಇಲ್ಲ. ಹೌದು, ಅಲ್ಲಿ ಕೆಲಸ ಮಾಡ್ಬೇಕು. ಕೆಲಸ ಮಾಡಬೇಕು. ಡ್ರೈವರ್ ಇದ್ರೆ ಡ್ರೈವರ್ಗೆ ಬೇಟ ಆಗುತ್ತೆ, ಅವ್ರು ಬರ್ಲಿಲ್ಲ ಅಂದ್ರೆ ನನಗೆ ಬೇಟ ಉಳಿಯುತ್ತೆ. ಬಾಟ ಉಳಿಯುತ್ತೆ. ನನಗೆ ಉಳಿಯುತ್ತೆ. ಹಾಗೆ ಸರ್, ನೀವು ಸ್ಟಾರ್ಟಿಂಗ್ ಅಲ್ಲಿ ಅಲ್ಲಿ ಮಠದಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಹಾ. ಅಲ್ಲಿಂದ ನಿಮ್ಗೆ ಟೂರಿಸ್ಟ್ ಫೀಲ್ಡ್ ಹೇಗೆ ಸರ್? ನಮ್ಮ ತಂದೆ ಡ್ರೈವರ್ ಆಗಿದ್ರು, ನಮ್ಮ ಓ. ತಂದೆ ಅಲ್ಲೇ ಮಠದಲ್ಲಿ ಡ್ರೈವರ್ ಆಗಿದ್ರು, ಬಸ್ ಡ್ರೈವರ್ ಆಗಿದ್ರು. ಓಕೆ. ಅವ್ರ ಜೊತೆ ಇದ್ದೆ. ಅವ್ರ ಜೊತೆ ಇದ್ದಾಗ ನೋಡಿ ನೋಡಿ ನಾವು ಹಂಗೆ ಡ್ರೈವಿಂಗ್ ಕಲ್ತಿದ್ದು. ಹಂಗಾಗಿ ಅದೇ ಒಂದು ಕಲಿಕೆ ಆಗೋದು. ಒಂದು ಗಾಡಿ ತರುವ ಅಂತ ಒಂದು ಪ್ಲಾನ್ ಗಾಡಿ ತರುವ ಅಂತ ಮಾಡಿದ್ರಿ. ಹೇಳಿ ಮಾಡಿ ಎಲ್ಲೋ ಬೋರ್ಡ್ ಮಾಡಿದೆ. ಅದಾದ್ಮೇಲೆ ತಾನಾಗೆ 5 ಗಾಡಿ ಆಗಿದೆ. ಓಕೆ, ಅದು ಕ್ಲಿಕ್ ಆಯ್ತು. ಕ್ಲಿಕ್ ಆಗಿದೆ. ಎಲ್ಲ ಲೋನ್ ಎಲ್ಲ ಕಂಪ್ಲೀಟ್ ಆಗಿ ಮತ್ತೆ ಸೆಕೆಂಡ್ ಲೋನ್ ಹಾಕ್ಸಿದೆ. ಓಕೆ, ಹ್ಮ್. ಎಲ್ಲ ಗಾಡಿದು ಲೋನ್ ಲೋನ್ ಕ್ಲಿಯರ್ ಕ್ಲಿಯರ್ ಆಗಿ ಆಗಿ ಮತ್ತೆ ಇನ್ನೊಂದ್ಸತಿ ಲೋನ್ ಹಾಕಿದ್ದೀನಿ. ರೊಟೇಷನ್ ಆಗ್ಬೇಕಲ್ಲ ನಮ್ಗೆ, ಹೌದು. ಏನಾದ್ರು ಬೇಕಂದ್ರೆ ಅದ್ರ ಮೇಲೆ ಲೋನ್ ಹಾಕೊಳ್ಳೋದು. ಅದನ್ನ ಟೂರಿಸ್ಟ್ ಫೀಲ್ಡ್ ನಡೀತಾ ಇದೆ ಸರ್. ಈಗಲೇ ಬಸ್ ಎಲ್ಲ ಫ್ರೀ ಆದಾಗ ಸ್ವಲ್ಪ ಕಡಿಮೆ ಆಯ್ತು. ಹೌದು, ತುಂಬಾ ಜನ ಬಸ್ಗಳಿಗೆ 55 35 ಅವಕ್ಕೆಲ್ಲ ಕಡಿಮೆ ಆಯ್ತು. ಮತ್ತೆ ಹೌದು. ಟಿಟಿಗೂ ಕಡಿಮೆ. ಎಲ್ಲ ಜನ ಈಗ ಬಸ್ ಫ್ರೀ ಅಂತ ಹೇಳಿ ಬಸ್ಗೆ ಹೊಂಟೋಗ್ತಾರೆ. ಹೌದು. ಏನು 1 day 2 days ಆದ್ರೆ ಜನಗಳು ಹೋಗ್ಬಿಟ್ಟು ಬರೋಕ್ಕೆ 13 ಸೀಟು ಆರಾಮಾಗುತ್ತೆ. ಸರ್, ಇದಕ್ಕೆ ಕಾಂಪಿಟೇಷನ್ ಗೆ ಯಾವ ಗಾಡಿ ಇದೆ ಸರ್ ಮಾರ್ಕೆಟ್ ಅಲ್ಲಿ? ಮಾರ್ಕೆಟ್ ಅಲ್ಲಿ ಸದ್ಯಕ್ಕೆ ಈಗ ಟಿಟಿನೇ 13 ಸೀಟರ್ ಟಿಟಿ. ಅದ್ ಬಿಟ್ರೆ ಬಸ್. ಓಕೆ, ಬಸ್ಸೇ. ಓಕೆ ಸರ್, ತುಂಬಾ ಜನ ಹೇಳ್ತಾರೆ ಬಸ್ಸಿನಕ್ಕಿಂತ ಟಿಟಿಗೆ ತುಂಬಾ ಪಿಕಪ್ ಎಲ್ಲ ಜಾಸ್ತಿ, ಘಾಟಿ ಸೆಕ್ಷನ್ ಗೆಲ್ಲ ಟೈಮ್ ಕವರ್ ಮಾಡಬಹುದು ಅಂತ. ಇದು ಕೆಪಾಸಿಟಿ ಆಗುತ್ತೆ. ಹೌದು. ಇದು ಕೆಪಾಸಿಟಿ, ಇದು 13 ಕೆಪಾಸಿಟಿ, ಸ್ವಲ್ಪ ಪಿಕಪ್ ಇರುತ್ತೆ. ಹೌದು. ಬಸ್ ಬಂದು ಜಾಸ್ತಿ ಇರುತ್ತೆ, ಸೀಟ್ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಸೀಟ್ ಸ್ಲೋ ಆಗುತ್ತೆ ಹಾಗೆ ಘಾಟ್ ಸೆಕ್ಷನ್ ಅಲ್ಲಿ. ಬಟ್ ಯಾವ ಗಾಡಿ ಆದ್ರೂ ಪಿಕಪ್ ತಗೊಳುತ್ತೆ, ಓಡಿಸೋದ್ರ ಮೇಲೆ ಡಿಪೆಂಡ್. ಚೆನ್ನಾಗಿದೆ, ಓಡಿಸೋದ ಮೇಲೆ ಓಡಿಸ್ಬೇಕು. ಸರ್, ಇದಕ್ಕೆ ಎವರೇಜ್ ಎಲ್ಲ ಸಿಗ್ಬೇಕಂದ್ರೆ ಯಾವ ತರ ಸರ್ ಡ್ರೈವಿಂಗ್ ಮಾಡೋದು ಇದಕ್ಕೆ? ಘಾಟ್ ಸೆಕ್ಷನ್ ಅಲ್ಲಿ ಫಸ್ಟ್ ಸೆಕೆಂಡ್ ಅಲ್ಲೇ ಇದು ಮಾಡ್ಬೇಕು. ಜಾಸ್ತಿ ಬ್ರೇಕ್ ಅಪ್ಲೈ ಮಾಡಬಾರ್ದು. ಓಕೆ, ಜಾಸ್ತಿ ಬ್ರೇಕ್ ಅಪ್ಲೈ ಮಾಡು. ಕೆಲವರು ಬ್ರೇಕ್ ಮೇಲೆ ಕಾಲು ಇಟ್ಕೊಂಡ್ಬಿಡ್ತಾರೆ. ಓಕೆ, ಬೇಗ ಡ್ರಮ್ ಎಲ್ಲ ಬೇಗ ಹೀಟ್ ಆಗ್ಬಿಡುತ್ತೆ ಬೇಗ. ಹೌದು ಸರ್. ನಿಮಗೆ ಕಷ್ಟಕರವಾದಂತ ರೂಟ್ ಯಾವ್ದು ಸರ್ ನಿಮಗೆ? ನಮ್ದು ಊಟಿ ಕಲ್ಲಟ್ಟಿ ಘಾಟು. ಬೆಲ್ಲ ಘಾಟಲ್ಲೂ ಹೊಡೆದಿದ್ದೀನಿ. ಊಟಿ ಕಲ್ಲಟ್ಟಿ ಘಾಟು ಸ್ವಲ್ಪ ಭಯ ಆಗುತ್ತೆ. ಹೆವಿ ಏರ್ ಬೆಂಡ್ ಇದಾವೆ. ಮತ್ತೆ ಅದು ಬೇಗ ಸಿಗುತ್ತೆ ಟರ್ನಿಂಗ್. ಇಲ್ಲೆಲ್ಲ ಸ್ವಲ್ಪ ಜಾಗ ಇದೆ, ಡಿಸ್ಟೆನ್ಸ್ ಇದೆ. ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಹಿಂಗೇನೆ ಸಿಗುತ್ತೆ. ಓಕೆ, ಸ್ವಲ್ಪ ಭಯ ಆಗುತ್ತೆ. ಭಯ ಆಗುತ್ತೆ ಖಂಡಿತ. ಆದ್ರೂ ಹಚ್ಚಿದ್ದೀರಾ? ಎಲ್ಲಾ ಘಾಟಿಯಲ್ಲೂ ಹೊಡೆದಿದ್ದೀನಿ. ಬಂಡ ಧೈರ್ಯ ಮೇಲೆ. ಓಕೆ ಸರ್, ಎಷ್ಟನೇ ಗೇರಿಗೆಲ್ಲ ಏರಿ ಹೋಗುತ್ತೆ? ಫಸ್ಟ್ ಗೇರ್ ಅಲ್ಲಿ ಹೋಗುತ್ತೆ. ಫಸ್ಟ್ ಗೇರ್ ಫಸ್ಟ್ ಅಲ್ಲಿ ಹತ್ತುತ್ತೆ. ಫುಲ್ ಇದ್ರೆ ಸ್ವಲ್ಪ ಇದ್ರೆ ಸೆಕೆಂಡ್. ಯಾವ ಮಾಡೆಲ್ ಸರ್ ಇದು? ಇದು 15 ಮಾಡೆಲ್. ಇದಕ್ಕೇನಾದ್ರೂ ಹೆಸರು ಇದೆಯಾ ಸಪರೇಟ್? ಇಲ್ಲ, ಮಾಮೂಲಿ ಫೋರ್ಸ್ ಹೀರೋ 2 ಅಂತ ಇದೆ. ಇಂಜ್ ಅದು ಪಂಪ್ ಬರುತ್ತೆ ಹೀರೋ 2 ಅಂತ. ಹೀರೋ 2 ಹೀರೋ 3 ಅಂತ ಬರುತ್ತೆ. ಹೀರೋ 3 ಏನ್ ವ್ಯತ್ಯಾಸ ಮಾಡಿದಾನೆ ಸರ್ ಅದಕ್ಕೆ? ಅದು ಪಂಪ್ ಅಷ್ಟೇ, ಅದು ಮೈಲೇಜ್ ಇರುತ್ತೆ. ಸರ್, ಈ ಗಾಡಿ ತಂದ್ಮೇಲೆ ನೀವೇ ಮಾಡ್ಸಿರೋದೆಲ್ಲ? ನಾವೇ ಮಾಡ್ಸಿದ್ವಿ. ಓಕೆ, ನೀವೇ ಮಾಡ್ಸಿರೋದು ಒಳಗಡೆ ಎಲ್ಲ? ಏನೆಲ್ಲ ಮಾಡಿಸಿದಾರ ಸರ್? ಸರ್, ಇದು ರೂಫಿಂಗ್ ಮಾಡಿಸ್ತು. ಓಕೆ, ಲೈಟಿಂಗ್ಸ್ ಎಲ್ಲ ರೂಫಿಂಗ್ ಮಾಡಿಸ್ತು. ಮತ್ತೆ ಸೀಟು ಮತ್ತೆ ಅಷ್ಟೇ, ಇನ್ನೇನೆಲ್ಲ ಬೇರೆ ಅಂತ ಇಲ್ಲ. ಕೆಲಸ ಮಾಡಿಸ್ಕೊತೀವಿ ಅಷ್ಟೇ, ಇಂಜಿನ್ ಕೆಲಸ ಮಾಡಿಸ್ಕೊತೀವಿ ಅಷ್ಟೇ. ಸರ್, ಎಸಿ ಗಾಡಿ ಅಲ್ವಾ? ಎಸಿ ಇದೆ, ಬಟ್ ಎಸಿ ವರ್ಕ್ ಮಾಡಲ್ಲ. ಹಾಗೆ ಎಸಿ ವರ್ಕ್ ಮಾಡಲ್ಲ. ಡೀಸೆಲ್ ಡ್ರಾಪ್ ಆಗುತ್ತೆ. ಫುಲ್ ಇದು ಗ್ಲಾಸ್ ಓಪನ್ ಇರುತ್ತಲ್ಲ, ಬೀಡಿಂಗ್ ಎಲ್ಲ ಇದಾಗಿರುತ್ತಲ್ಲ, ಎಲ್ಲ ಏರ್ ಔಟ್ ಆಗುತ್ತೆ. ಹಾಗಾಗಿ ಎಸಿ ಹಾಕಲ್ಲ. ಎಸಿ ಇದೆ, ಬಟ್ ಎಸಿ ಯೂಸ್ ಆಗಲ್ಲ. ಓಕೆ, ಇದು ಟಿವಿ ಅಲ್ವಾ? ಟಿವಿ. ಹಾಗೆ ಸರ್, ನಿಮ್ದು ಬುಕ್ಕಿಂಗ್ ಅಲ್ಲಿ ಯಾವ ತರ ಬರುತ್ತೆ ಸರ್? ಬುಕ್ಕಿಂಗ್ ನಮ್ದು ಮಾಮೂಲಿ 2 days 3 days. ಆಗಲ್ಲ ಸರ್, ಅಂದ್ರೆ ಯಾವ ತರ ಇವಾಗ ಹೊಸದಾಗಿ ನಮ್ಮ ಚಾನೆಲ್ ಇಂದ ಸಪೋಸ್ ನಿಮ್ಮ ಗಾಡಿ ಬುಕ್ ಮಾಡ್ಕೋಬೇಕಂದ್ರೆ ಯಾವ ತರ ಸರ್ ಬುಕಿಂಗ್ ಮಾಡ್ಕೊಳ್ಳೋದು? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಸರ್, ಏನಿಲ್ಲ, ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇವೆ. ಓಕೆ, ಹೆಸರು ಬಂದು ಶ್ರೀ ಸಾಯಿ ಹಾಲಿಡೇಸ್ ಅಂತ. ಓಕೆ, ವೆಹಿಕಲ್ ಗಾಡಿ ಸ್ಟ್ರೀಟ್ ಇದೆ ಒಂದು, ಶ್ರೀ ಸಾಯಿ ಹಾಲಿಡೇಸ್. ಓಕೆ, ಅದರಿಂದ ಬುಕ್ ಮಾಡ್ಕೊಳ್ಳೋದು. ಓಕೆ, ನಿಮಗೆ ಡೈರೆಕ್ಟ್ ಆಗಿ ಬರುತ್ತೆ? ಡೈರೆಕ್ಟ್ ಆಗಿ ಬರುತ್ತೆ. ಆಫೀಸ್ ಇಲ್ಲ? ಆಫೀಸ್ ಇಲ್ಲ ಸರ್, ಆಫೀಸ್ ಏನಿಲ್ಲ. ನಮ್ಮ ಫೋನ್ ಏಜೆಂಟ್ ಇದ್ದಾರಾ? ಇಲ್ಲ ಸರ್, ಯಾರು ಇಲ್ಲ, ನಾನೇ ಮೇಂಟೈನ್ ಮಾಡ್ತೀನಿ. ನೀವೇ ಮೇಂಟೈನ್ ಮಾಡ್ಕೊಂಡಿದ್ದಾರಾ? ಹಾಗೆ, ಇದು ಏನಾದ್ರು ಫಿಕ್ಸ್ ಬಾಡಿಗೆ ಅಥವಾ ಕಿಲೋಮೀಟರ್ ಬಾಡಿಗೆ? ಸರ್, ಕಿಲೋಮೀಟರ್ ಬರ್ತೀವಿ. ಲಾಂಗ್ ಬಂದ್ರೆ 2 days 3 days ಆದ್ರೆ ಕಿಲೋಮೀಟರ್ ಬರ್ತೀವಿ. 1 day ಆದ್ರೆ ಫಿಕ್ಸ್ ಬಾಡಿಗೆ. ಎಷ್ಟು ಫಿಕ್ಸ್ ಮಾಡಿದ್ದೀರಾ ಸರ್? ಹಿಂಗೆ ಬೆಂಗಳೂರಿಗೆ ಹೋದ್ರೆ, ಬೆಳ್ಳೂರು ಕ್ರಾಸ್ ಇಂದ ನಮಗೆ ಬೆಂಗಳೂರಿಗೆ ಹೋದ್ರೆ 120 kilometers ಆಗುತ್ತೆ. ಅಪ್ ಅಂಡ್ ಡೌನ್ 240 kilometers ಆಗುತ್ತೆ. ಇನ್ಕ್ಲೂಡಿಂಗ್ ಟೋಲ್ ಮತ್ತೆ ಡ್ರೈವರ್ ಬೇಟ ಎಲ್ಲ ಸೇರಿ 6000 ಮಾಡ್ತೀವಿ. ಓಕೆ, ಡ್ರೈವರ್ ಬೇಟ ಬಂದು ಅವ್ರಿಗೆ 800 rupees ಡ್ರೈವರ್ ಬೇಟ ಕೊಡ್ತೀನಿ. ಓಕೆ, ಹಾಗೆ ಇವಾಗ ಹೊರಗಡೆ ಬಂದ್ರೆ 300 kilometers ಅವರೇಜ್ 16 rupees per kilometer. ಡ್ರೈವರ್ ಬೇಟ ಮಾರ್ನಿಂಗ್ 500, ನೈಟ್ ಓಡಿಸಿದ್ರೆ 500. ಓಕೆ ಸರ್, ಇದು ಈ ಟಿಟಿ ಫೀಲ್ಡ್ ಗೆ ಹೊಸದಾಗಿ ಬರೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್? ಹೊಸದಾಗಿ ಗಾಡಿ ಮಾಡೋರಿಗೆ ತಗೋಬಹುದು, ಮೇಂಟೈನ್ ಮಾಡಬಹುದು, ಬಟ್ ಬಾಡಿಗೆ ಸಿಗ್ಬೇಕಷ್ಟೇ. ಬಾಡಿಗೆ ಸಿಕ್ಕಿದ್ರೆ ಆರಾಮಾಗಿ ಮೇಂಟೈನ್ ಮಾಡಬಹುದು, ಏನ್ ತೊಂದರೆ ಏನಿಲ್ಲ. ಓನ್ ಕಮ್ ಡ್ರೈವರ್ ಆಗ್ಬೇಕು, ಡ್ರೈವರ್ ಮೇಂಟೈನ್ ಆಗಲ್ಲ. ಆದ್ರೆ ನೀವು ರಿಸ್ಕಿಯಲ್ಲಿ ಮೇಂಟೈನ್ ಮಾಡ್ತಾ ಇದೀವಿ, ಏನು ಮಾಡಂಗಿಲ್ಲ. ಫೀಲ್ಡ್ ಇಳಿದ್ಬಿಟ್ಟಿದೀವಿ. ಹೌದು,
ಅದು ಬಿಡಕ್ ಆಯ್ತಲ್ಲ, ಹಂಗಾಗಿ ಮಾಡ್ತಾ ಇದೀವಿ. ಹೌದು ಸರ್, ಇದು ಪ್ರತಿಯೊಂದು ಸೀಟ್ಗೂ SOS ಸ್ವಿಚ್ ಬರುತ್ತಲ್ವಾ? ಸರ್ ಇದು ಪ್ಯಾನಿಕ್ ಬಟನ್ ಅಂತ ಹೇಳ್ಬಿಟ್ಟು, ಈಗ ಇದು ಇಲ್ಲ ಅಂದ್ರೆ FC ಆಗಲ್ಲ, FC FC ಮಾಡಲ್ಲ. ಇದು ಹಾಕ್ಸ್ಲೇಬೇಕು, ಕಂಪಲ್ಸರಿ ಗವರ್ಮೆಂಟ್ ರೂಲ್ಸ್ ಆಗಿದೆ ಇದು. ಓಕೆ ಹಾಕ್ಸ್ಲೇಬೇಕು. ಓಕೆ, ಒಳಗೆ ರೂಫಿಂಗ್ ಎಲ್ಲ ಲೈಟ್ ಬರುತ್ತಾ? ಲೈಟ್ ಬರುತ್ತೆ. ಆನ್ ಮಾಡಿ ತೋರಿಸಬಹುದು ಸರ್? ಹೌದು, ಹಾಕ್ತೀವಿ. ನೈಟ್ ಎಲ್ಲ ಚೆನ್ನಾಗಿ ಕಾಣಿಸುತ್ತಲ್ವಾ? ಚೆನ್ನಾಗಿ ಕಾಣುತ್ತೆ ಸರ್. ನೈಟ್ ಎಲ್ಲ ನೈಟ್ ಚೆನ್ನಾಗಿ ಕಾಣುತ್ತೆ ಸರ್. ಇದಕ್ಕೆ ಫಿಕ್ಸ್ ಡ್ರೈವರ್ ಇದಾರಲ್ವಾ? ಸರ್, ನಮ್ 4 ಗಾಡಿಗೂ ಇಬ್ರು ಡ್ರೈವರ್ ಇದ್ದಾರೆ, ಕಾರ್ಗೊಬ್ರು ಮತ್ತೆ TT ಗೊಬ್ರು ಇದ್ದಾರೆ. ಫಿಕ್ಸ್ ಡ್ರೈವರ್ ಇದ್ದಾರೆ. ಓಕೆ, ಅದು ETS ಎಲ್ಲ ಯಾವ ರೂಟ್ ಅಲ್ಲಿ ಆಪರೇಟ್ ಆಗ್ತಿದೆ ಸರ್? ETS ಇವತ್ತು ಬೆಂಗಳೂರು ಹೋಗಿತ್ತು, ಒಂದು ಡ್ರಾಪ್ ಬೆಂಗಳೂರು ಹೋಗಿತ್ತು 8ನೇ ಮೇಲಿಗೆ, ಅದು ಬಂದಿದೆ, ಬಂದು ನಿಂತಿದೆ. ಇನ್ನ 4 ಗಾಡಿ ಮನೆ ಹತ್ರನೇ ಇದೆ. ಮನೆ ಹತ್ರ ಇದೆ, ಬಾಡಿಗೆ ಇಲ್ಲ? ಬಾಡಿಗೆ ಇಲ್ಲ ಇವತ್ತು. ಇದಕ್ಕೆ ನಾನೇ ಬಂದಿದ್ದೆ, ಡ್ರೈವರ್ ಬರ್ಲಿಲ್ಲ, ಏನೋ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ, ಹಾಗಾಗಿ ನಾನೇ ಬಂದೆ. ಬಾಡಿಗೆ ಕ್ಯಾನ್ಸಲ್ ಮಾಡಬಹುದು, ಕಸ್ಟಮರ್ ಬೇಜಾರಾಗುತ್ತೆ ಅಂತ ನಾನೇ ಬಂದಿದ್ದೆ. ನೀವೇ ಬಂದಿದ್ದೀರಾ? ಓಕೆ ಸರ್. ಪ್ರಾಬ್ಲಮ್ ಅಂತ ಬಂದ್ರೆ ಏನ್ ಫೇಸ್ ಮಾಡ್ಬೇಕಾಗತ್ತೆ ಟ್ರಾವೆಲ್ ಡಿಪಾರ್ಟ್ಮೆಂಟ್ ಅಲ್ಲಿ? ಸರ್, ಪ್ರಾಬ್ಲಮ್ ಅಂತ ಬಂದಾಗ ಟ್ಯಾಕ್ಸ್ ಬರುತ್ತೆ, ನಮಗೆ ಇನ್ಸೂರೆನ್ಸ್ ಬರುತ್ತೆ, 4 ಗಾಡಿ ಗಟ್ಟೆ ಟೈಮ್ ಒಂದೇ ಟೈಮ್ ಬರುತ್ತೆ, ಟೈರ್ಗಳು ಬರ್ತವೆ, ಅವೆಲ್ಲ ಮೇಂಟೈನ್ ಮಾಡೋಗುತ್ತೆ, ಕಷ್ಟ ಇರುತ್ತೆ, ಸ್ವಲ್ಪ ಕಷ್ಟ ಇರುತ್ತೆ. 4 ಗಾಡಿಗೆ ಇನ್ಸೂರೆನ್ಸ್ ಅಂದ್ರೆ ಕಷ್ಟ ಇರಲ್ಲ. ಟೋಟಲ್ ಗಾಡಿ ಆದ್ರೆ ಮೇಂಟೈನ್ ಮಾಡ್ಬೋದು. 4 ಗಾಡಿ, ಒಂದ್ ಗಾಡಿಗೆ ಬಂದು ಇನ್ಸೂರೆನ್ಸ್ 20,000 ಇರುತ್ತೆ ಚಿಕ್ಕ ಸಡನ್ ವೆಹಿಕಲ್ಗೆ. ಇನ್ನ 7 ಸೀಟರ್ ಬಂದು 20 ಇರುತ್ತೆ, ಇದಕ್ಕೆ 35 ಇರುತ್ತೆ. ಇದು ಇನ್ಸೂರೆನ್ಸ್ ಮತ್ತೆ ಟ್ಯಾಕ್ಸ್, FC ಎಲ್ಲ ಪ್ರತಿಯೊಂದು ಬೇಕೇ ಬೇಕು. ರೋಡಲ್ಲಿ ಹೋಗ್ಬೇಕಾದ್ರೆ ಯಾರೋ ಪೊಲೀಸ್ ಅವರು ಕೈ ಹೊಡೆದ್ರೆ ನಿಂತ್ಕೊಳ್ಳಬೇಕು, ಅವಾಗ ಭಯ ಸ್ಟಾರ್ಟ್ ಆಗುತ್ತೆ ನಮ್ಗೆ. ಕಟ್ಟಿದ್ರೆ ಏನು ಭಯ ಇರಲ್ಲ, ಎಲ್ಲ ಕೈ ಹೊಡೆದ್ರೆ ಮಾತ್ರ ಡಾಕ್ಯುಮೆಂಟ್ಸ್ ಇರ್ಲೇಬೇಕು. ಮತ್ತೆ ಆ ಟೈಮಲ್ಲಿ ಕೈ ಹಾಕೋದು ಜಾಸ್ತಿ. ಆ ಟೈಮಲ್ಲಿ ಕೈ ಹಾಕ್ತಾರೆ. ಈ ಕಟ್ಟಿ ಟೈಮಲ್ಲಿ ಯಾರು ಕೈ ಹಾಕಲ್ಲ, ರನ್ನಿಂಗ್ ಇರೋ ಟೈಮಲ್ಲಿ ಇಲ್ದಿದ್ದಾಗಲೇ ಕೈ ಹಾಕ್ತಾರೆ. ಅದರಲ್ಲೂ ಬಂದವರು ಯೂನಿಫಾರ್ಮ್ ಕೇಳ್ತಾರೆ, ವೈಟ್ ಯೂನಿಫಾರ್ಮ್ ಬೇಕು, ಇಲ್ಲ ಕಾಕಿ ಯೂನಿಫಾರ್ಮ್ ಇರಬೇಕು, ಸೀಟ್ ಬೆಲ್ಟ್ ಇರಬೇಕು, ಸೀಟ್ ಬೆಲ್ಟ್ ಏರಿಯಾ ಯಾವಾಗಲೂ ಹಾಕಿರ್ಬೇಕು ಸೀಟ್ ಬೆಲ್ಟ್. ಹೌದು ಸರ್, ತುಂಬಾ ಜನಕ್ಕೆ ಗೊತ್ತಿಲ್ಲ ಡ್ರೈವರ್ಗಳು ಏನಕ್ಕೆ ವೈಟ್ ಕಲರ್ ಡ್ರೆಸ್ ಯೂಸ್ ಮಾಡ್ಬೇಕಂತ. ಅದು ರೂಲ್ಸ್, ಅದು ಯೂನಿಫಾರ್ಮ್ ಗವರ್ಮೆಂಟ್ ರೂಲ್ಸ್ ಇದೆ. ಅದು ಇಲ್ಲಾಂದ್ರೆ ವೈಟ್ ಇಲ್ಲ ಅಂತಂದ್ರೆ ಇದನ್ನಾರು ಹಾಕ್ಬೇಕು, ಕಾಕಿ ಬಟ್ಟೆ ಏನಾದ್ರು ಹಾಕ್ಲೇಬೇಕು. ಹಾಗೆ. ಓಕೆ ಸರ್, ಕೇಳ್ತಾರೆ, ಯೂನಿಫಾರ್ಮ್ ಕೇಳ್ತಾರೆ. ಹಾಗೆ ಅಲ್ವಾ? ನಾವು ವೈಟ್ ಡ್ರೆಸ್ ಯೂಸ್ ಮಾಡ್ತೀವಿ, ಕ್ಯಾಬ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಬೆಂಗಳೂರು ಕಡೆ, ಅದೇ ಅಂತ ಹೇಳ್ಬಿಟ್ಟು ಇದು ನೋಡಿ, ಇದು ಮೋಟರ್ ಕ್ಯಾಬ್ ಅಂತಾನೆ ಬರುತ್ತೆ, 13 ಸೀಟ್, ಬಟ್ ಕಾಕಿ ಬಟ್ಟೆ ಹಾಕಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದೇ ಯೂಸ್ ಮಾಡ್ತಾ ಇದ್ದೀವಿ, ವೈಟ್ ಶರ್ಟ್ ಯೂಸ್ ಮಾಡ್ತೀವಿ. ಓಕೆ ಸರ್, ಫೈನಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಏನಂತ ಹೇಳ್ತೀರಾ? ನಿಮ್ಮಿಂದ ನಮಗೆ ಇನ್ಸ್ಟಾಗ್ರಾಮ್ಗೆ ಪೇಜ್ಗೆಲ್ಲ ಹಾಕಿದ್ರೆ, ಫೇಸ್ಬುಕ್ ಪೇಜ್ಗೆಲ್ಲ ಹಾಕಿದ್ರೆ ಕೆಲವ್ರು ನೋಡ್ತಾರೆ ಗಾಡಿಗಳಿಗೆ, ಎಲ್ಲರೂ ನಮ್ಮವ್ರು ನೋಡಿದ್ರೆ ಖುಷಿ ಪಡ್ತಾರೆ. ಹಂಗಾಗಿ ಈಗ ಒಂದ್ ಸ್ವಲ್ಪ ಬಾಡಿಗೆಗಳು ಜಾಸ್ತಿ ಆಗ್ತವೆ, ನಮಗೆ ಕಾಂಟ್ಯಾಕ್ಟ್ ಜಾಸ್ತಿ ಆಗುತ್ತೆ, ಬೆನಿಫಿಟ್ ಇದೆ. ಹೌದು, ಖಂಡಿತ ಬೆನಿಫಿಟ್ ಇದೆ. ಹೌದು, ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.